ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ 2024ನೇ ಇಸ್ವಿ ಮುಗಿತಾ ಬಂದು 25ನೇ ಇಸ್ವಿ ಆರಂಭವಾಗ್ತಾ ಇದೆ. ಹಾಗಾಗಿ ಆಂಗ್ಲ ವರ್ಷ ಭವಿಷ್ಯ ಹೇಗಿದೆ ಕನ್ಯಾ ರಾಶಿಯವರಿಗೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ಯಾಕಂದರೆ ನಮಗೆ ಯುಗಾದಿಂದ ಯುಗಾದಿಗೆ ಒಂದು ವರ್ಷ, ಹಾಗಿದ್ದಾಗೂ ಕೂಡ ನಾವು ಆಂಗ್ಲ ದಿವಸಗಳನ್ನು, ವರ್ಷಗಳನ್ನು, ತಿಂಗಳನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಗ್ರಹಸ್ಥಿತಿಗಳು ಹೇಗಿದೆ ಎಂಬುದನ್ನು ಗಮನಿಸೋಣ. ಅದರ ಜೊತೆಯಲ್ಲಿ ನಕ್ಷತ್ರ ಪರಿಹಾರಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1ರಿಂದ 4 ಪಾದ, ಅನಂತರ ಚಿತ್ತಾ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೋಡ್ತಾ ಇರಿ. ಯಾಕಂದರೆ ನಕ್ಷತ್ರ ಪರಿಹಾರಗಳು ಏನಿದೆ, ಏನಾದರೂ ಶುಭವಾಗ್ತದೆ ಅಥವಾ ಇನ್ನೂ ಸಮಸ್ಯೆಗಳಿದೆಯಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನಕ್ಷತ್ರಗಳು ಬಹಳ ಮುಖ್ಯವಾಗಿ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಈ ಒಂದು ವರ್ಷದಲ್ಲಿ ನಕ್ಷತ್ರಗಳನ್ನು ಯಾವ್ಯಾವ ನಕ್ಷತ್ರಗಳಿಗೆ ಏನೇನು ವಿಶೇಷವಾದಂಥ ಫಲ ಎಂಬುದನ್ನು ಕೂಡ ನಾವು ಗಮನಿಸ್ತಾ ಹೇಳೋಣ. ಇನ್ನು ಗ್ರಹಸ್ಥಿತಿ ನೋಡಿ, ಆರಂಭದ ಮಾರ್ಚ್ವರೆಗೆ ಶನಿಯೂ ಕೂಡ ಸಪ್ತಮ ರಾಶಿಯಲ್ಲಿ ಇರುವುದಿಲ್ಲ. ಷಷ್ಠ ರಾಶಿಯಲ್ಲಿರುವಂಥವನು ಮಾರ್ಚ್ ಅನಂತರದಲ್ಲಿ ಸಪ್ತಮ ರಾಶಿಗೆ ಬರ್ತಾನೆ. ಹಾಗಾಗಿ ಆರಂಭದ ದಿವಸದಲ್ಲಿ ಶನಿಯಿಂದ ಬಹಳ ಶುಭವಾದಂಥ ಫಲಗಳನ್ನು ಗಮನಿಸಬೇಕು ಮಾರ್ಚ್ವರೆಗೆ. ಇನ್ನು ಆರಂಭದ ದಿವಸದಲ್ಲಿ ರಾಹು ಮತ್ತು ಕೇತು ನಿಮ್ಮ ರಾಶಿಯಲ್ಲಿ, ಸಪ್ತಮ ರಾಶಿಯಲ್ಲಿ ರಾಹು. ಹಾಗೆಯೇ ಗುರುವು ಕೂಡ ನಿಮ್ಮ ರಾಶಿಯಿಂದ ಭಾಗ್ಯದ ಗುರು, ಬಹಳ ಮುಖ್ಯವಾಗಿ ಭಾಗ್ಯ ಹೋದರೆ ದಶಮಕ್ಕೆ ಬರ್ತಾನೆ, ಅದೇನು ಸಮಸ್ಯೆ ಇಲ್ಲ. ಯಾಕಂದರೆ ಒಂದು ಲಾಭ ಆಗ್ತದೆ, ಇನ್ನೊಂದು ಉದ್ಯೋಗ ಸಿಗ್ತದೆ. ಹಾಗಾಗಿ ನಿಮಗೆ ಗುರುವಿಂದ ಅಂತಹ ಸಮಸ್ಯೆಗಳು ಅಥವಾ ಅಂಥ ಜಟಿಲವಾದಂಥ ಸಮಸ್ಯೆಗಳು ಇಲ್ಲ. ಗುರು ನಿಮಗೆ ಬಹಳ ಒಳ್ಳೆಯದು ಮಾಡ್ತಾನೆ. ರಾಹು ಸಪ್ತಮ ರಾಶಿಯಲ್ಲಿರುವಂಥ ರಾಹು ಷಷ್ಠಕ್ಕೆ ಬಂದಾಗ ರಾಹುವಿನ ಬಹಳ ಪ್ರಬಲವಾದಂಥ ಅನುಗ್ರಹವೂ ಕೂಡ ಆಗುತ್ತೆ. ಹಾಗಾಗಿ ರಾಹುವನ್ನು 6ನೇ ಭಾಗದಲ್ಲಿ ಬಹಳ ವಿಶೇಷವಾದಂಥ ಫಲಗಳನ್ನು ಕೂಡ ಗಮನಿಸ್ತೇವೆ. ನೋಡ ಏನೇನು ಆ ಪರಮಾತ್ಮನ ಈ ವರ್ಷದಲ್ಲಿ ಮಾಡಬಹುದು. ಯಾಕಂದರೆ ಗ್ರಹಾಧೀನಾಹ ನರಾಮರಾಹ ಎಂಬುದಾಗಿ ಹೇಳ್ತಾರೆ. ಗ್ರಹಗಳ ಅಧೀನವಾಗಿ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ. ಅದು ಇದು ಅಂತೇನೇ ಇಲ್ಲ. ಜಗತ್ತಿನಲ್ಲಿ ಯಾವ್ಯಾವುದು ಇದೆಯೋ ಅದೆಲ್ಲ ಗ್ರಹಗಳ ಅಧೀನವಾಗಿದೆ. ಆ ಗ್ರಹಗಳು ಮನುಷ್ಯನಿಗೆ ಶುಭವನ್ನು ಅಥವಾ ಅಶುಭವನ್ನು ಗ್ರಹಗಳು ಉಂಟು ಮಾಡುತ್ತಾರೆ. ಹಾಗಾಗಿ ಆ ಗ್ರಹಗಳು ಆದಷ್ಟು ಶುಭವನ್ನು ಉಂಟು ಮಾಡುವಂತಹ ಫಲಗಳನ್ನು, ಪರಿಹಾರಗಳನ್ನು ನಾವು ಗಮನಿಸಬೇಕು. ಗ್ರಹಗಳು ಮನುಷ್ಯನಿಗೆ ಒಳ್ಳೆಯದು ಮಾಡ್ತಾ ಇರ್ತದೆ, ಆದರೂ ನಮ್ಮ ಎಷ್ಟೋ ಸಲ ಗ್ರಹಸ್ಥಿತಿಗಳು, ತೊಂದರೆಗಳು ಕೂಡ ಬರ್ತಾ ಇರ್ತದೆ ಅಲ್ವಾ. ಹಾಗಾಗಿ ನಾವು ಗಮನಿಸೋಣ. ನೋಡೋಣ ಏನೇನು ಒಂದು ಶುಭವಾದಂಥ ಫಲಗಳಿದೆ. ಒಂದನೇದಾಗಿ ಫಸ್ಟು ಆರೋಗ್ಯವನ್ನು ಗಮನಿಸೋಣ. ಆರೋಗ್ಯದ ವಿಷಯದಲ್ಲಿ ಆರಂಭದ ದಿವಸದಲ್ಲೇನೋ ಅನುಕೂಲ ಇದೆ, ವ್ಯವಸ್ಥೆಗಳಿದೆ. ಆದರೆ ಅನಂತರದಲ್ಲಿ ಶರೀರದಲ್ಲಿ ಮಾರ್ಚ್ ಆದಮೇಲೆ ಸ್ವಲ್ಪ ಸುಸ್ತಾಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಯಾಕೋ ತಲೆ ಸುತ್ತು ಬರ್ತಾ ಇದೆಯಪ್ಪ ಅಂತ ಅನಿಸುವಂಥದ್ದು, ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಈ ಮೂಳೆ ಸಂಬಂಧವಾದಂಥ ಸಮಸ್ಯೆಗಳು, ಮತ್ತು ಇದ್ದಕ್ಕಿದ್ದ ಹಾಗೆ ಜೀರ್ಣಕ್ರಿಯೆ ಸಮಸ್ಯೆಗಳು, ಇದ್ದಕ್ಕಿದ್ದ ಹಾಗೆ ಸ್ವಲ್ಪ BP ಶುಗರ್ ಇದ್ದಂಥವರು ಸ್ವಲ್ಪ ವೆರಿವೇಷನ್ ಆಗುವಂಥದ್ದು, ಸ್ವಲ್ಪ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ನೀವು ಈ ವರ್ಷದಲ್ಲಿ ಕೇರ್ ತೆಗೆದುಕೊಳ್ಳಿ ಅಂತೇಳಿ ಹೇಳ್ತೇನೆ. ಯಾಕಂದರೆ ಊಟ ತಿಂಡಿ ನಿಮ್ಗೆ ಯಾವುದು ಸೆಟ್ ಆಗುತ್ತೋ, ಯಾವುದು ಊಟ ತಿಂಡಿ ಮಾಡಿದ್ರೆ ಅನುಕೂಲ ಆಗುತ್ತೋ ಅದನ್ನೇ ಮಾಡಬೇಕು. ಎಲ್ಲ ಒಂದು ಕಡೆಗೆ ಹೋಗುವಂಥದ್ದು, ಏನೋ ಒಂದು ಊಟ ತಿಂಡಿ ಮಾಡುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಪುನಃ ಜಾಗ್ರತೆ ವಹಿಸಿಕೊಳ್ಳುವಂತಹದ್ದು ಬಹಳ ಉತ್ತಮವಾದದ್ದು ಅಂತ ಹೇಳ್ತೇನೆ. ಅಂದರೆ ಆರೋಗ್ಯ ಇದ್ದರೆ ಭಾಗ್ಯ, ಭವಿಷ್ಯ, ಯೋಗ ಅಲ್ವಾ. ಹಾಗಾಗಿ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ ಅಂತೇಳಿ ಹೇಳ್ತೇನೆ. ಅನಂತರ ಧನಸ್ಥಾನ ಹೇಗಿದೆಯಪ್ಪ, ಹಣ ಬರುವಂತಹದ್ದು ಕನ್ಯಾ ರಾಶಿಯವರಿಗೆ ಬಹಳ ಉತ್ತಮವಾಗಿದೆ. ಅದು ಕೂಡ ನಿಮಗೆ ನೋಡಿ ವಿಶೇಷವಾಗಿ ಅನಂತರದಲ್ಲಿ ಹೆಚ್ಚಿನದಾದಂತಹ ಉದ್ಯೋಗದ ವೃತ್ತಿಯ ಜೀವನದಲ್ಲಿ ಹಣ ಬರುತ್ತದೆ ಅಂತೇಳಿ ಹೇಳಬಹುದು. ಯಾವುದೇ ವೃತ್ತಿ ಮಾಡ್ತಾಯಿರಿ, ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾಯಿರಿ, ಅಥವಾ ಕಾರ್ಖಾನೆಗಳನ್ನು ನಡೆಸ್ತಾ ಇರಿ, ಅಥವಾ ಕಾನೂನು ವಿಷಯದಲ್ಲಿ ಹೋರಾಟ ಮಾಡ್ತಾಯಿರಿ, ಅಥವಾ ಎಲ್ಲೋ ಒಂದು ಕಡೆಗೆ ಲಾಯರ್ ಆಗೋ, ಅಥವಾ ನೀವು ಜಡ್ಜ್ ಆಗೋ, ಹೀಗೆಲ್ಲ ಮಾಡ್ತಾ ಇರ್ತೀರಿ. ನಿಮಗೆ ಹೆಚ್ಚಿನದಾದಂಥ ಪ್ರಮೋಷನ್ಗಳು ಬರುವಂತಹದ್ದು, ಮತ್ತು ನೀವು ಏನು ಹೇಳ್ತಿರೋ ಅದು ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಮನುಷ್ಯ ಹೇಳೋದು ದೊಡ್ಡದಲ್ಲ, ನಡೆಯುವಂಥದ್ದು ಬಹಳ ಉತ್ತಮವಾದಂಥದ್ದಲ್ವ. ಹಾಗಾಗಿ ಕನ್ಯಾ ರಾಶಿಯವರು ಈ 25ನೇ ಇಸ್ವಿಯಲ್ಲಿ ಏನೇನು ಹೇಳ್ತಿರೋ ಹಾಗೆ ನಡೀತಾ ಹೋಗ್ತದೆ. ಅಥವಾ ನಡೆಯುವುದನ್ನೇ ನೀವು ಹೇಳ್ತಿರೋ ಅಂತಲೂ ಕೂಡ ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಅನುಭವ ಆಗಿದೆ. ಕನ್ಯಾ ರಾಶಿ ಅಂತಂದರೆ ವಿದ್ಯೆಯ ಆಕರವಾದಂಥ ಒಂದು ಸಮುದ್ರ. ನಿಮ್ಮಲ್ಲಿ ಎಲ್ಲ ಜ್ಞಾನಗಳಿರುತ್ತೆ, ಎಲ್ಲ ರೀತಿಯಾದಂಥ ತಿಳುವಳಿಕೆಗಳಿರುತ್ತೆ. ಹಾಗಾಗಿ ನೀವು ಏನೇನು ಯೋಚನೆ ಮಾಡಿ ಯೋಚನಾ ಶಕ್ತಿಗಳಿಗೆ ಅವಕಾಶಗಳು ಕೊಡ್ತೀರೋ
ಅಷ್ಟು ಬಹಳ ಉತ್ತಮವಾದಂಥದ್ದು. ಸಮಾಜಗಳನ್ನು ಕೂಡ ನಿಮ್ಮಿಂದ ಪರಿವರ್ತನೆ ಆಗುವಾಗ ಮಾಡ್ತೀರಿ ನೀವು. ಸಮಾಜ ನಿಮ್ಮಿಂದ ಪರಿವರ್ತನೆ ಆಗುವಂಥದ್ದು, ನಿಮ್ಮಿಂದ ಒಳ್ಳೆ ರೀತಿಯಾದಂಥದ್ದು ಆಗುವಂಥದ್ದು, ಮತ್ತು ಸಮಾಜದಿಂದಲೇ ಹೆಚ್ಚಿನದಾದಂಥ ನಿಮ್ಮ ಆ ಮನಸ್ಥಿತಿಗಳು ಒಳ್ಳೆ ರೀತಿಯಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇದು ಬಹಳ ಉತ್ತಮ ಅಂತೇಳಿ ಹೇಳಬಹುದು. ಏನೂ ಚಿಂತೆ ಮಾಡುವಂತಹ ವ್ಯವಸ್ಥೆ ಇಲ್ಲ. ಹಾಗೆ ಅನಂತರದಲ್ಲಿ ನೋಡಿ, ಏನಾದರೂ ಆಸ್ತಿಪಾಸ್ತಿಗಳನ್ನು ಗಳಿಕೆ ಮಾಡ್ತೀರಾ ಅಂತ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಆಸ್ತಿಪಾಸ್ತಿಗಳನ್ನು ಮಾಡ್ತೀರಿ. ಒಂದು ಸ್ಥಿರವಾದಂಥ ಉದ್ಯೋಗದ ಸಂಸ್ಥೆಗಳನ್ನು ಕಟ್ಟುವಂಥ ಸಾಧ್ಯತೆಗಳಿದೆ ಈ ವರ್ಷದಲ್ಲಿ. ನೀವು ಒಂದು ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಹೋದಾಗ ಕೆಲಸದಲ್ಲಿ ಹೆಚ್ಚಿನದಾದಂಥ ಆದಾಯಗಳು, ಲಾಭಾಂಶಗಳು ಸಿಕ್ಕಿ ಪುನಃ ಆ ಕಂಪನಿಯನ್ನು ಕೊಂಡುಕೊಂಡು ಆ ಕಂಪನಿಯಲ್ಲಿ ಹೆಚ್ಚಿನದಾದಂತಹ ಒಂದು ವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇದು ಬಹಳ ಉತ್ತಮವಾದಂಥದ್ದು ನೋಡಿ. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತೇವೆ, ನಾವು ಅಲ್ಲಿದ್ದಾಗ ನಮಗೆ ಅನುಕೂಲ ಅನುಭವವೇ ಕೂಡ ಇರುವುದಿಲ್ಲ. ಆದರೆ ಬೇರೆ ಕಡೆಗೆಲ್ಲೋ ಒಂದು ಕಡೆಗೆ ಹೋಗಿ ನಿಂತಾಗ, ಬೇರೆ ಕಡೆಗೆಲ್ಲೋ ಒಂದು ಕಡೆಗೆ ಮಾಡಿದಾಗ ಎಲ್ಲ ರೀತಿಯಾದಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಹಾಗಾಗಿ ನಿಮಗೆ ಒಂದು ಕಂಪನಿಯನ್ನು ಕೊಂಡುಕೊಂಡು ಮಾಡುವಂಥದ್ದು, ಅಥವಾ ಈ ವರ್ಷದಲ್ಲಿ ಮೇಯ ನಂತರದಲ್ಲಿ ಒಂದು ಸ್ವಂತದಾದಂಥ ಬಿಸ್ನೆಸ್ಸನ್ನು ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಫೋರಮನ್ನು ಕಂಪನಿಯನ್ನು ಅದು ತುಂಬ ಲಾಸಲ್ಲಿ ಹೋಗಿರುತ್ತದೆ, ಸಮಸ್ಯೆಗಳಾಗಿರುತ್ತೆ, ನಿಮ್ಮ ಸ್ನೇಹಿತರದ್ದು ಅಥವಾ ನೀವೇ ಮುಂಚೆ ಮಾಡಿರುವಂಥದ್ದು, ಅದನ್ನೇ ಬಹಳ ಉತ್ತಮ ಗತಿಯಲ್ಲಿ ಬೆಳೆಸುವಂಥ ಸಾಧ್ಯತೆಗಳಿದ್ದಾವೆ. ಇದೆಷ್ಟು ಶುಭವಾದದ್ದಲ್ವ. ಯಾಕಂದರೆ ಎಷ್ಟೋ ಸಲ ನಮಗೆ ಹಣ ಇದ್ದಾಗ ಬಹಳ ಜನ ಬೆಲೆ ಕೊಡ್ತಾರೆ, ಆದರೆ ನಿಮಗೆ ಈ ವರ್ಷದಲ್ಲಿ ಬಹಳ ಮುಖ್ಯವಾದಂಥ ವ್ಯಕ್ತಿತ್ವ ಬರ್ತದೆ ಅಲ್ವಾ. ಹಾಗಾಗಿ ಆ ವ್ಯಕ್ತಿತ್ವ ಹೇಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಬುದ್ಧಿಯ ನಿಮ್ಮ ಚಾಕಚಕ್ಯತೆ, ಬುದ್ಧಿಯ ಯೋಚನೆಗಳು ಮತ್ತು ಒಳ್ಳೆ ರೀತಿಯಾದಂಥ ಬುದ್ಧಿಯ ಬೆಳವಣಿಗೆ ಹೇಳುವಂಥದ್ದು ಬಹಳ ಉತ್ತಮವಾಗ್ತದೆ. ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲೂ ಬಹಳ ಶುಭವಾದದ್ದಂತು ಅಂಥೇಳಿ ಹೇಳಬಹುದು. ನಿಮಗೆ ಚೆನ್ನಾಗಿರುವಂಥ ವಿದ್ಯೆ ಆಸಕ್ತಿ ಹೆಚ್ಚಿನದಾಗಿ ಬರುತ್ತದೆ. ಹಾಗಾಗಿ ನೀವು ಯಾವ್ಯಾವ ವಿದ್ಯೆಯನ್ನು ಓದ್ತಾ ಇದ್ದೀರೋ ಅಂತಹ ಎಲ್ಲ ವಿದ್ಯೆಗಳು ಕೂಡ ಒಳ್ಳೆ ರೀತಿಯಾದಂಥ ಫಲಕಾರಿ ಆಗ್ತದೆ. ಹಾಗಾಗಿ ವಿದ್ಯೆ ವಿಷಯದಲ್ಲಿ ಏನು ನೀವು ಚಿಂತೆ ಟೆನ್ಷನ್ ಏನೂ ಮಾಡ್ಕೊಳ್ಳಿಕ್ಕೆ ಹೋಗುವಂಥದ್ದು ಬೇಡ ಅಂತೇಳಿ ಹೇಳ್ತೇನೆ. ಬೇರೆ ಬೇರೆ ರಿಸರ್ಚ್ ಮಾಡಿ, ಬೇರೆ ಬೇರೆ ಓದುತ್ತಾ ಬನ್ನಿ, ಬೇರೆ ಬೇರೆ ಎಲ್ಲೆಲ್ಲಿ ಯಾವುದು ಓದಿದ್ರೆ ಅನುಕೂಲ ಆಗುತ್ತದೆ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಇವತ್ತಿನ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತು ಟೆಕ್ನಿಕಲ್ಲು ಬಹಳ ಮುಂದುವರೆದಿದೆ. 5 ವರ್ಷ 10 ವರ್ಷ 20 ವರ್ಷಕ್ಕೆ ಹೇಗಪ್ಪ ಹೇಳುವಂಥದ್ದನ್ನು ಯೋಚನೆ ಮಾಡಿ. ಇವತ್ತಿದ್ದ ಹಾಗೆ ಇಲ್ಲ, ನಾಳೆಗೆ ಇನ್ನೂ ಬದಲಾವಣೆ ಆಗುತ್ತೆ, ಅಪ್ಗ್ರೇಡ್ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಬೆಳವಣಿಗೆಯ ದಾರಿಗಳನ್ನು ಹಿಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲ ಅಂತಾದರೆ ನಮಗೆ ಮತ್ತೆ ಅನೇಕ ಸಮಸ್ಯೆಗಳು ತೊಂದರೆಗಳು ಕೂಡ ಬರ್ತಾವೆ. ಹಾಗೆ ಅನಂತರದಲ್ಲಿ ಸ್ಥಿರಾಸ್ತಿಯನ್ನು ನೋಡ್ತಾ ಹೋದರೆ ಈ ವರ್ಷದಲ್ಲಿ ಆರಂಭದ ದಿವಸದಲ್ಲೇನೋ ಅಂತಹ ಆಸ್ತಿಪಾಸ್ತಿಗಳಾಗದೇ ಇದ್ದರೂ ಕೂಡ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆಗೆ ಒಂದು ಪುಟ್ಟದಾದಂಥ ಇನ್ವೆಸ್ಟ್ಮೆಂಟ್ ಮಾಡಿಕೊಳ್ಳುವಂಥದ್ದು, ಅಥವಾ ಸೈಟ್ ತೆಗೆದುಕೊಳ್ಳುವಂಥದ್ದು, ಅಥವಾ ಭೂಮಿಯ ವಿಷಯದಲ್ಲಿ ಏನೋ ಲಾಭಾಂಶಗಳನ್ನು ಕಾಣುವಂಥದ್ದು, ಅಥವಾ 2024ನೇ ಇಸ್ವಿಯಲ್ಲಿ ಏನೋ ಒಂದು ಭೂಮಿ ವ್ಯಾಪಾರ ವ್ಯವಹಾರ ಆಗಲಿಲ್ಲ, ಎಲ್ಲ ಒಂದು ಕಡೆ ಭೂಮಿ ವ್ಯಾಪಾರವನ್ನು ಮಾಡುವಂಥದ್ದು, ಅಥವಾ ಕೊಂಡುಕೊಂಡು ಅದನ್ನು ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡುವಂಥದ್ದು, ಅಥವಾ ನಿಮ್ಮ ಸ್ನೇಹಿತರು ರಿಲೇಷನ್ ಏನೋ ಒಂದು ಕಡೆಗೆ ಅದನ್ನು ಮಾರ್ತಾ ಇದ್ದಾರೆ ಅಂದರೆ ಹೋಗಿ ಅದನ್ನು ನೀವು ಪಡ್ಕೊಳ್ಳುವಂತಹ ಪ್ರಯತ್ನಗಳಾಗ್ತದೆ. ಹಾಗಾಗಿ ಸ್ಥಿರಾಸ್ತಿ ವಿಷಯದಲ್ಲಿ ಸ್ವಲ್ಪ ಗಟ್ಟಿ ಅಂತ ಹೇಳ್ತೇನೆ, ನಿಮಗೆ ಬಲವಾಗಿ ಅನುಕೂಲವಾಗ್ತದೆ ಅಂತಲೇ ಹೇಳಬಹುದು. ನೀವು ಚಿಂತೆ ಮಾಡಬೇಡಿ. ಒಟ್ಟಿನಲ್ಲಿ ಸಾಕಷ್ಟು ವಿದ್ಯೆ ದೊಡ್ಡದಾದಂಥ ಆಸ್ತಿ ಇದೆ, ಅದರ ಜೊತೆಗೆ ಹೆಚ್ಚಿನದಾದಂಥ ಆಸ್ತಿಪಾಸ್ತಿಗಳನ್ನು ಕೂಡ ಭಗವಂತ ನೀಡ್ತಾನೆ. ಯಾಕಂದರೆ ಭಗವಂತ ನಿಮಗೆಲ್ಲ ಒಂದು ಹಂತಕ್ಕೆ ಕನ್ಯಾ ರಾಶಿಯನ್ನು ನೀಡಿದ್ದಾನೆ. ಯಾಕಂದರೆ ನಿಮ್ಮ ಯೋಚನಾ ಶಕ್ತಿ 10 ವರ್ಷದ ಮುಂದೆ ಇದೆ. ಇವತ್ತು ನಾವಿದ್ದರೆ ಇವತ್ತಿಲ್ಲ, ಇನ್ನು 5 ವರ್ಷ 10 ವರ್ಷಕ್ಕೆ ಮುಂದೆ ಇದೆ. ಹಾಗಾಗಿ ಅದು ಕೂಡ ಅನುಕೂಲವಾಗ್ತದೆ. ಮತ್ತು ಎಲ್ಲೋ ಒಂದು ಕಡೆಗೆ ಭೂಮಿಯ ವ್ಯಾಪಾರ ವ್ಯವಹಾರಗಳು ನಿಮ್ಮ ಮೂಲಕ ಆಗುವಂಥ ಸಾಧ್ಯತೆಗಳಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ ಶುಭವಾದಂಥದ್ದು ಕೂಡ ಇದೆ. ಅದರ ಜೊತೆಯಲ್ಲಿ ನೋಡಿ, ಯಾರು ಕೃಷಿಕರಿದ್ದೀರೋ ಅಥವಾ ಕನ್ಯಾ ರಾಶಿಯವರು ಏನೋ ಒಂದು ಚೆನ್ನಾಗಿರುವಂತಹ ಔಷಧಿ ಉಪಚಾರಗಳನ್ನು ಕಂಡುಹಿಡಿಬೇಕು ಅಂತಿದ್ದರೆ, ಡಾಕ್ಟ್ರ್ ಏನಾದರೂ ಆದರೆ ರಿಸರ್ಚ್ ಮಾಡ್ತಾ ಇದ್ದರೆ ಅದು ಈ ವರ್ಷದಲ್ಲಿ ಬಹಳ ಒಳ್ಳೆ ರೀತಿಯಾದಂಥದ್ದು. ಎಷ್ಟೋ ಜನ PhD ಮಾಡ್ತಾ ಇರ್ತೀರಿ. ಯಾಕಂದರೆ ನಾವೆಲ್ಲ ಓದುವಾಗ ಸಂಸ್ಕೃತ MA PhD ಮಾಡುವಾಗ ವಿದ್ಯಾರ್ಥಿ ಜೀವನ ಬಹಳ ಕಷ್ಟವಾಗಿರ್ತದೆ. ಆದರೆ ಯಾರೊಬ್ಬರು ಒಳ್ಳೆ ರೀತಿಯಾದಂತಹ ಗುರುಗಳ ಸಹಾಯ ಸಿಗ್ತದೆ. ನಿಮಗೂ ಕೂಡ ನೋಡಿ, ನಿಮ್ಮ ಜೀವನದಲ್ಲಿ ಈ ವರ್ಷದಲ್ಲಿ ಬಹಳ ಗುರುವಿನ ಸಹಾಯ ಸಹಕಾರ ಸಿಗ್ತದೆ. ಅಂದರೆ PhD ಮಾಡಬೇಕು ಅಂದರೆ ಒಳ್ಳೆ ಗೈಡ್ ಸಿಗಬೇಕಲ್ವ. ಹಾಗೆ ನಿಮಗೂ ಒಳ್ಳೆಯ ಒಂದು ಗುರುವಿನ ಅನುಕೂಲ ಸಿಗ್ತದೆ. ಅಂದರೆ ಗುರುವಿನ ಅನುಕೂಲ ಇಲ್ಲ ಅಂದರೆ ಜೀವನದಲ್ಲಿ ಯಾವುದೂ ಆಗುವುದಿಲ್ಲ ಅಲ್ವ. ಹಾಗಾಗಿ ಅಂತಹ ಗುರುವಿನ ಅನುಕೂಲ, ಗುರುವಿನ ಆಶೀರ್ವಾದ, ಆ ಗುರುವಿನ ಜೊತೆಗಿರುವಂತಹ ಭಾಗ್ಯಗಳು ಕೂಡ ನಿಮಗೆ ಸಿಗ್ತದೆ ಅಂತೇಳಿ ಹೇಳಬಹುದು. ಅನಂತರದಲ್ಲಿ ನೋಡಿ, ಸೋದರರು ಹೇಗಿರುತ್ತಾರೆ, ಭ್ರಾತೃಗಳೇನಾದ್ರು ಹೆಲ್ಪ್ ಮಾಡ್ತಾರಾ ಅಂತಂದರೆ ಒಂದು ಹಂತಕ್ಕೆ ಹೆಲ್ಪ್ ಮಾಡ್ತಾರೆ. ಈ ವರ್ಷದಲ್ಲಿ ನಿಮಗೆ ಒಂದು ಹಂತಕ್ಕೆ ನಿಮಗೆ ಸಪೋರ್ಟ್ ಆಗಿ ಸಿಗ್ತಾರೆ. ಅವರ ಜೊತೆಗೆ ನೀವೇನಾದರೂ ಕೆಲಸ ಕಾರ್ಯವನ್ನು ಮಾಡಬಹುದು. ಮತ್ತು ಬಹಳ ಮುಖ್ಯವಾಗಿ ಸ್ವಲ್ಪ ಪ್ರಯಾಣ ಅಂತಂದರೆ ಅಷ್ಟಕ್ಕಷ್ಟೇ ನಿಮಗಿರ್ತದೆ. ಆದರೆ ಈ ವರ್ಷದಲ್ಲಿ ಸ್ವಲ್ಪ ಪ್ರಯಾಣ ಮಾಡುವಂಥದ್ದು, ದೇವತಾ ದರ್ಶನ ಮಾಡುವಂಥದ್ದು, ಎಲ್ಲೋ ಒಂದು ಕಡೆಗೆ ಹೋಗಿ ಆರಾಮಾಗಿ ಯೋಗ ಧ್ಯಾನಗಳನ್ನು ಮಾಡುವಂಥದ್ದು. ಈ ವರ್ಷದಲ್ಲಿ ನಿಮ್ಮ ಮನಸ್ಸು ಹೇಗೆ ಅಂತಂದರೆ ಆದಷ್ಟು ಜ್ಞಾನ, ಭಕ್ತಿ, ವೈರಾಗ್ಯ 3 ಕಡೆಗೂ ನಿಮ್ಮ ಮನಸ್ಸು ಹೋಗ್ತದೆ ಅಂತೇಳಿ ಹೇಳಬಹುದು. ಒಂದು ಜ್ಞಾನ, ನಿಮಗೆ ವಿದ್ಯೆ ಸಮುದ್ರ. ನೀವು
ಇನ್ನು ಭಕ್ತಿ, ಅಚಲವಾದಂಥ ಭಕ್ತಿಗಳನ್ನು ಇಟ್ಕೊಂಡು ದೇವರ ಹತ್ರ ನೀವು ಸದಾಕಾಲ ಪ್ರಾರ್ಥನೆ ಮಾಡುವಂಥದ್ದು. ಇನ್ನು ವೈರಾಗ್ಯ ಹೇಗಪ್ಪ ಅಂತಂದರೆ, ಭಗವಂತ ಇಷ್ಟನ್ನೆಲ್ಲ ನನಗೆ ಕೊಟ್ಟಿದ್ದಾನೆ, ಇದನ್ನು ಒಂದು ಹಂತಕ್ಕೆ ಈ ಜೀವನದಲ್ಲಿ ಸಾಕು, ಇನ್ನು ನಮ್ಮ ಸ್ನೇಹಿತರಿಗೂ ಕೂಡ ಮಾಡೋಣ, ನಮ್ಮವರಿಗೂ ಕೂಡ ಹೆಲ್ಪ್ ಮಾಡೋಣ ಹೇಳುವಂಥದ್ದು. ಯಾಕಂದರೆ ಎಷ್ಟೋ ಸಲ ತ್ಯಾಗೇನೈಕೆ ಅಮೃತತ್ವಮಾನಶುಹು ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಕೆಲವೊಂದು ವಿಷಯಗಳನ್ನು ನಾವು ತ್ಯಾಗ ಮಾಡೋ ಮಾತ್ರದಿಂದಲೇ ಜೀವನದಲ್ಲಿ ಸಮಾಧಾನಗಳು ಸಿಗ್ತದೆ. ಹಾಗಾಗಿ ಆ ತ್ಯಾಗದ ಮನೋಭಾವ ಏನಿದೆಯೋ ಅದು ನಿಮಗೆ ಈ ವರ್ಷದಲ್ಲಿ ಬಹಳ ಶುಭವನ್ನು ಕೂಡ ಉಂಟು ಮಾಡುತ್ತದೆ. ಹಾಗಾಗಿ ಆದಷ್ಟು ತ್ಯಾಗಮಯಿ ಅಂತಲೇ ಈ ವರ್ಷದಲ್ಲಿ ನಿಮ್ಮನ್ನು ಕೂಡ ಹೇಳಬಹುದು. ಇನ್ನು ವಾಹನಗಳ ವಿಷಯದಲ್ಲಿ ವಾಹನ ಸ್ವಲ್ಪ ಖರೀದಿ ಮಾಡುವಂಥದ್ದು, ಆ ಖರೀದಿ ಮಾಡದಂತಹ ವಾಹನ ನಿಮ್ಗೆ ಭಾಳ ಶುಭವನ್ನು ಮಾಡುವಂಥದ್ದು. ಟ್ರಾವೆಲ್ಸ್ ಏಜೆನ್ಸಿಗಳಿದ್ದರೆ ಸ್ವಲ್ಪ ಒಳ್ಳೇದು ಮಾಡುವಂಥ ಅವಕಾಶಗಳು ಕೂಡ ಇದ್ದಾವೆ. ಅದೆಲ್ಲ ಮಾರ್ಚ್ ಒಳಗಡೆಗೆ ಸ್ವಲ್ಪ ಜಾಸ್ತಿ ಕ್ಲಿಕ್ ಆಗ್ತದೆ ಅಂತೇಳಿ ಹೇಳಬಹುದು. ಹಾಗಾಗಿ ಕಬ್ಬಿಣದ ವ್ಯವಹಾರವರು ಮಾಡುವಂಥವ್ರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳೇ ಇದೆ. ಹಾಗಂತೇಳಿ ನಿಮ್ಮ ಮನೆಯಲ್ಲಿ ಬಹಳ ವಾಹನಗಳಿದೆ, ಸೇಲ್ ಯಾವಾಗ ಮಾಡಬೇಕಪ್ಪ ಅಂತಂದರೆ ಅದೆಲ್ಲ ಮಾರ್ಚ್ ನಂತರದಲ್ಲಿ ಸೇಲು ಕೂಡ ಆಗಬಹುದು. ಹಾಗಾಗಿ ಏನೋ ವಾಹನದ ವಿಷಯದಲ್ಲಿ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮತ್ತು ಗೃಹಿಣಿಯರಿಗೂ ಕೂಡ ಈ ವರ್ಷದಲ್ಲಿ ಬಹಳ ಶುಭ ಇದೆ. ಮನೆಯಲ್ಲಿ ಇರೋ ಸಮಾಧಾನವಾದಂಥ ಮನಸ್ಥಿತಿಗಳು ಬರುವಂಥದ್ದು, ಮತ್ತು ಯಾವ್ಯಾವ ವಿಷಯಗಳಲ್ಲಿ ನಿಮಗೆ ಸಮಸ್ಯೆಗಳಿದೆಯೋ ಅಥವಾ ಚಿಂತೆ ಇದೆಯೋ ಅಥವಾ ತೀರ್ಮಾನಗಳಾಗಲಿಲ್ವೋ ಅಂಥ ವಿಷಯದಲ್ಲೆಲ್ಲ ತೀರ್ಮಾನಗಳಾಗುವಂಥದ್ದು. ಎಷ್ಟೋ ವಿಷಯದಲ್ಲಿ ಮನಸ್ಸಿನಲ್ಲೇ ಜಂಜಾಟ ಇಟ್ಕೊಂಡು ಒದ್ದಾಡುವಂತಹ ಪ್ರಯತ್ನಗಳಿದ್ದರೆ ಅದೆಲ್ಲ ಪರಿಹಾರ ಆಗುವಂಥದ್ದು. ಯಾಕಂದರೆ ಉದಾಹರಣೆ ನಿಮ್ಮ ಅಣ್ಣ ತಮ್ಮ ಕುಟುಂಬದಲ್ಲೇ ಇರಬಹುದು, ಅಥವಾ ನಿಮ್ಮ ಸ್ನೇಹಿತರ ವಿಷಯದಲ್ಲಿ ಇರಬಹುದು. ನಿಮ್ಗೆ ಹೌದು ಅಲ್ಲವೋ ಹೇಳುವಂಥ ದ್ವಂದ್ವ ಸ್ವಭಾವ ಇರ್ತದೆ. ಆ ದ್ವಂದ್ವ ಸ್ವಭಾವಗಳೆಲ್ಲ ಈ ವರ್ಷದಲ್ಲಿ ಪರಿಹಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಆ ದ್ವಂದ್ವ ಸ್ವಭಾವಗಳೆಲ್ಲ ಪರಿಹಾರ ಆಗಿ ಇಲ್ಲಪ್ಪ ಇದು ನನ್ನದು ಸರಿಯಾಗಿದೆ ಹೇಳುವಂಥ ಒಂದು ತೀರ್ಮಾನಕ್ಕೆ ನೀವು ಕೂಡ ಬರ್ತೀರಿ. ಹಾಗೆ ಅನಂತರದಲ್ಲಿ ಪಂಚಮಾಧಿಪತಿಯಾದಂಥ ಶನಿಯೂ ಕೂಡ ಆರಂಭದಲ್ಲಿ ಷಷ್ಠದಲ್ಲಿ. ಹಾಗಾಗಿ ನಿಮಗೆ ಒಂದು ಹಂತಕ್ಕೆ ಪೂರ್ವ ಪುಣ್ಯವೂ ಕೂಡ ಚೆನ್ನಾಗಿದೆ. ಯಾಕಂದರೆ ನಿಮ್ಮ ಕೆಲಸದ ವೈಖರಿಯೇ ಹಾಗೆ, ಎಷ್ಟು ಬೇಕೋ ಅಷ್ಟನ್ನು ಮಾಡ್ತಾ ಹೋಗ್ತೀರಿ, ಎಷ್ಟು ಬೇಕೋ ಅಷ್ಟನ್ನು ಸರಿಯಾದಂತಹ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತೀರಿ. ಸುಮ್ಮನೆ ಏನನ್ನೂ ಕೂಡ ನೀವು ಮಾಡೋದಿಲ್ಲ. ನಿಮ್ಮ ಮನಸ್ಸಿನ ಮೇಲೆ ಸರಿಯಾದಂಥ ತೀರ್ಮಾನ ಹಾಕ್ಕೊಂಡು, ಮನಸ್ಸಿನ ಸರಿಯಾದಂತಹ ತೀರ್ಮಾನಗಳನ್ನು ಮಾಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತೀರಿ. ಸುಮ್ಮನೆ ಏನೋ ಮಾಡಿ ಯಾವುದನ್ನು ಕೂಡ ಕಳ್ಕೊಳ್ಳೋದಿಲ್ಲ ನೀವು. ಯಾಕಂದರೆ ಬುದ್ಧಿವಂತರಲ್ವ ನೀವು, ಹಾಗೆ ಕಳ್ಕೊಳ್ಳುವಂಥದ್ದಿಲ್ಲ. ಅನಂತರದಲ್ಲಿ ಹೆಚ್ಚಿನದಾಗಿ ಯಾರೋ ಒಬ್ಬರಿಗೆ ಕೊಟ್ಟಂಥ ಹಣ ವಾಪಸ್ ಬರುತ್ತೆ ಅಂತೇಳಿ ಹೇಳಬಹುದು. ನೋಡಿ, ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಇನ್ನೊಬ್ಬರಿಗೆ ಹಣಕಾಸೋದು ಇದು ಕೊಡುವಂಥದ್ದನ್ನು ಮಾಡ್ತೇವೆ, ಏನು ಮಾಡಿದ್ರೆ ವಾಪಸ್ಸೇ ಬರುವುದಿಲ್ಲ. ಭಾಳ ಒದ್ದಾಟ ಅಲ್ವಾ ಇದು. ಹಾಗಾಗಿ ಕೊಟ್ಟಂಥ ಹಣ ವಾಪಸ್ ಬರುವಂಥ ಸಾಧ್ಯತೆಗಳಿದೆ. ನೀವು ಏನು ವರಿ ಮಾಡೋದು ಬೇಡ. ಆ ಹಣ ನಿಮ್ಮ ಕಡೆಗೆ ವಾಪಸ್ ಬರುತ್ತೆ, ಹಣಕ್ಕೆ ಅನುಕೂಲಕರವಾದಂಥ ವಾತಾವರಣಗಳಾಗುತ್ತೆ. ನೋಡಿ, ಒಬ್ಬರ ಮೂಲಕವಾಗಿ ನಾವು ಹಣ ಕೊಟ್ಟರೆ ಆ ಹಣ ವಾಪಸ್ ಬಂದಾಗ ನಮಗೆ ಸಮಾಧಾನ ಅಲ್ವಾ. ಹಾಗಾಗಿ ಹಣವೂ ಕೂಡ ವಾಪಸ್ ಬರುತ್ತೆ. ಇನ್ನು ಅವಿವಾಹಿತರಿಗೆ ಹೇಗಪ್ಪ ಅಂಥೇಳಿ ನೋಡ್ತಾ ಆದರೆ ವಿವಾಹಕ್ಕೆ ಅವಕಾಶಗಳಿದೇನು ವರಿ ಮಾಡಬೇಡಿ ನೀವು. ಯಾಕೆಂದರೆ ವಿವಾಹಕ್ಕೆ ಗುರುವು ಕೂಡ ನಿಮ್ಮ ರಾಶಿಯಿಂದ ದಶಮಕ್ಕೆ ಬಂದಾಗೂ ಕೂಡ ಆಗ್ತದೆ. ಹಾಗೆ ಭಾಗ್ಯದಲ್ಲಿದ್ದಾಗೂ ಕೂಡ ವಿವಾಹ ಆಗುತ್ತೆ. ಹಾಗೆ ಕನ್ಯಾ ರಾಶಿಯವರು ವಿವಾಹದ ವಿಷಯದಲ್ಲಿ ಸಕ್ಸಸ್ಫುಲ್ಲೇ. ಸ್ವಲ್ಪ ಪ್ರೀತಿ ವಿವಾಹಗಳು ಕೂಡ ಸ್ವಲ್ಪ ಜಾಸ್ತಿ ಆಗಬಹುದು. ಪ್ರಯತ್ನ ಮಾಡ್ತಾ ಇರಿ ವಿವಾಹಕ್ಕೆ. ಆ ದೈವಾನುಗ್ರಹದಿಂದ ವಿವಾಹ ಸಿದ್ಧಿ ಆಗಬಹುದು. ನಾವು ಹೇಳುವಂಥದ್ದು ಗೋಚಾರ ಫಲ ನಿಮ್ಮ ಜಾತಕದ ದಶಾಭಕ್ತಿಗಳ ಮೇಲೂ ಕೂಡ ಅದೆಲ್ಲ ಅನ್ವಯವಾಗ್ತದೆ. ಒಟ್ಟಿನಲ್ಲಿ ವಿವಾಹಕ್ಕೆ ಅವಕಾಶಗಳು ಕೂಡ ಇದ್ದಾವೆ. ಅನಂತರ ಮುಂದೆ ನಾವು ಗಮನಿಸ್ತಾ ಹೋದರೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಇನ್ನೊಂದೇನು ಅಂಥೇಳಿ, ನೀವು ಬಹಳ ಮುಖ್ಯವಾಗಿ ಇಷ್ಟೆಲ್ಲ ನಾವು ನೋಡಿದ್ದೇವೆ, ಏನಾದರೂ ಸಮಸ್ಯೆಗಳು ಕಾಡ್ತದೆ ನೋಡ್ಲಿಕ್ಕೆ ಹೋದರೆ ಒಂದು ಕಾನೂನಿನ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಯಾರೋ ಒಬ್ಬರಿಗೆ ಶ್ಯೂರಿಟಿ ಹಾಕಿ ಸ್ವಲ್ಪ ಗೊಂದಲಕ್ಕೆ ಬೀಳ್ತೀರಿ. ಮತ್ತು ಯಾವುದೋ ಒಂದು ವಾಹನ ಕೊಟ್ಟೋ ಅಥವಾ ಇನ್ನೊಬ್ಬರಿಗೆ ಏನೋ ಒಂದು ಉಪಕಾರ ಮಾಡಲಿಕ್ಕೆ ಹೋಗಿ ಸ್ವಲ್ಪ ಸಿಕ್ಕಾಕೊಳ್ಳುವಂಥ ಪ್ರಯತ್ನಗಳಾಗ್ತದೆ. ಮತ್ತು ಹಣಕಾಸುಗಳು ನೀವು ಬಹಳ ಬುದ್ಧಿವಂತರಿದ್ದೀರಿ ಅಂತ ಅಂದ್ಕೊಳ್ಳಿ, ಆದರೂ ಕೂಡ ಎಲ್ಲೋ ಒಂದು ಕಡೆ ಹಣಕಾಸಿನ ವಿಷಯದಲ್ಲಿ ಟೆನ್ಷನ್ನು ತೊಂದರೆಗಳು ಬಂದು ಸ್ವಲ್ಪ ಒದ್ದಾಡುವಂಥ ಪ್ರಯತ್ನಗಳಾಗ್ತದೆ. ಇನ್ನೊಬ್ಬರಿಗೋಸ್ಕರ ಒದ್ದಾಡುವಂಥದ್ದು. ಯಾರೋ ಒಬ್ಬರಿಗೆ ಇಸ್ಕೊಟ್ಟಿದ್ದೀರಿ ದುಡ್ಡನ್ನು, ಇನ್ನೊಬ್ಬರು ಅವರಿಗೆ ಕೊಡ್ತಾ ಇಲ್ಲ. ಅವಾಗ ಸುಮ್ಮನೆ ನಿಮಗೆ ಜಂಜಾಟ ಆಗ್ತಾಯಿದೆ. ನಿಮಗೆ ಫೋನ್ ಮಾಡಿ ಬಹಳ ಚಿಂತೆ ಮಾಡ್ತಾ ಇದ್ದಾರೆ, ಬಹಳ ಒತ್ತಡಗಳನ್ನು ಮಾಡ್ತಾ ಇದ್ದಾರೆ. ಏನು ಮಾಡಬೇಕಪ್ಪ ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸಲ ಹಣಕಾಸಿನ ವಿಷಯದಲ್ಲಿ ನಾವು ತೊಂದರೆಗೆ ಬೀಳುವಂಥದ್ದು ಯಾವುದು ಅಂತ ನೋಡಿ ಇನ್ನೊಬ್ಬರಿಗೆ ದುಡ್ಡು ಕೊಟ್ಟು ಹೀಗೆ ತೊಂದರೆಗೆ ಬೀಳ್ತೇವಲ್ವ. ಹಾಗಾಗಿ ಅಂಥ ತೊಂದರೆ ಆಗ್ತದೆ. ಮತ್ತು ಬ್ಯಾಂಕಲ್ಲಿ ಏನೋ ಒಂದು ಕಡೆಗೆ ನಮಗೆ ಲೋನ್ ಸಿಗುತ್ತೆ ಅಂದ್ಕೊಳ್ಳುವಂಥದ್ದು, ಅದು ಸಿಗದೇ ಇರುವಂಥದ್ದು ಕೂಡ ಆಗ್ತದೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ಕೈಯಲ್ಲಿ ಎಷ್ಟಿದೆಯೋ, ನಮ್ಮ ಜೋಬಲ್ಲಿ ಎಷ್ಟು ದುಡ್ಡು ಇದೆಯೋ ಅಷ್ಟೇ ಗ್ಯಾರಂಟಿ ಹೇಳುವಂಥ ಪ್ರಯತ್ನಗಳನ್ನು ಕೂಡ ಮಾಡಿಕೊಳ್ಳಿ. ಅತಿಯಾದಂತಹದ್ದು ಕೆಲವೊಂದು ಸಲ ನಾವು ಮಾಡ್ತಾ ಹೋಗ್ತೇವೆ, ಅದು ಬರುತ್ತೆ ಇದು ಸಿಗುತ್ತೆ ಅಂಥೇಳಿ ನೋಡ್ತಾ ಹೋಗ್ತೇವೆ. ಅದೆಲ್ಲ ಆಗದೇ ಇರುವಂಥದ್ದು ಅಂಥೇಳಿ ನೀವು ಗಮನಿಸ್ಕೊಳ್ಳಿ. ಇನ್ನು ವೃತ್ತಿ ಜೀವನ ಹೇಗಿದೆಯಪ್ಪ ಅಂತಂದರೆ ವೃತ್ತಿಯಲ್ಲಿ ಪ್ರಮೋಷನ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಗೌರ್ಮೆಂಟಿಗೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಂಥವ್ರಿಗೆ ಗೌರ್ಮೆಂಟು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ವೃತ್ತಿಗೆ ತಕ್ಕ ಮಟ್ಟಿಗೆ ಅನುಕೂಲ ಇದೆ ಅಂತೇಳಿ ಹೇಳಬಹುದು. ಅನಂತರದಲ್ಲಿ ಒಂದು 10 ಈ ವರ್ಷದಲ್ಲಿ ನೀವು ಬದಲಾವಣೆಗಳಾಗ್ತದೆ. ಇದನ್ನು ಗಮನಿಸಿ
ವರ್ಷದ ಕೊನೆಯಲ್ಲಿ ನನಗೆ ಹೇಳಿ, ಕಮೆಂಟನ್ನು ಕೂಡ ಮಾಡಿ. ಯಾಕಂದರೆ ವರ್ಷದ ಆರಂಭದಲ್ಲೇ ಸಿಗಲಿಕ್ಕಿಲ್ಲ ಇದು. ಒಂದನೇದಾಗಿ ವಿದೇಶದಿಂದ ನಿಮ್ಗೆ ಹಣ ಬರುವಂಥ ಸಾಧ್ಯತೆಗಳಿದೆ, ಅಥವಾ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಯೋಗಗಳು ಕೂಡ ಇದ್ದಾವೆ. ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಎಷ್ಟೋ ಸಲ ನಾವು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಮಾಡ್ತಾ ಇರ್ತೇವೆ, ಅದು ಅನುಕೂಲ ಆಗ್ತದೆ. ಮತ್ತು ಯಾವುದೋ ಒಂದು ಆತ್ಮೀಯವಾದಂತಹ ಸ್ನೇಹಿತರ ವಿಷಯಗಳು ನಿಮಗೆ ಸಿಗುತ್ತೆ. ಆ ಸ್ನೇಹಿತರು ನೀವು ಬಹಳ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ನೀಡ್ತಾರೆ. ಮತ್ತು ನಿಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡುವಂತಹ, ಅಂದರೆ ಕ್ಲಾಸ್ಮೇಟ್ ಇರಬಹುದು ಅಥವಾ ನಿಮ್ಮ ಹಿಂದೆ ಜೀವನದಲ್ಲಿ ಇದ್ದಂತಹ ವ್ಯಕ್ತಿಗಳಿರಬಹುದು, ಅಂಥ ವ್ಯಕ್ತಿಗಳ ಸಮಾಗಮನವಾಗುತ್ತೆ. ಇದು ಬಹಳ ಖುಷಿಯಾದಂಥ ಸಂತೃಪ್ತಿಯನ್ನು ಕೂಡ ಕೊಡುತ್ತೆ. ಹಾಗೆ ಮೂರನೇದಾಗಿ, ಆ್ಯಕ್ಚುಲಿ ನೀವು ಹೆಚ್ಚು ಧ್ಯಾನ ಯೋಗಗಳನ್ನು ಮಾಡೋದಿಲ್ಲ, ಆದರೂ ಕೂಡ ಸ್ವಲ್ಪ ಧ್ಯಾನ, ಯೋಗ, ಮೆಡಿಟೇಷನ್ ಹೀಗೆ ಮಾಡ್ತಾ ಹೋಗ್ತೀರಿ. ಮತ್ತು ಸ್ವಲ್ಪ ಈ ವರ್ಷದಲ್ಲಿ ರಿಸರ್ಚ್ ಮಾಡ್ತೀರಿ. ಯಾಕಂದರೆ ಯಾವುದೇ ಇರಬಹುದು, ಚಿಕಿತ್ಸೆಗಳಿರಬಹುದು, ರಿಸರ್ಚ್ ಮಾಡ್ತಾ ಅದರಲ್ಲಿ ಬಹಳ ಉತ್ತಮವಾದಂಥದ್ದು ಆಗ್ತದೆ. ಮತ್ತು ಹೆಚ್ಚಿನದಾಗಿ ಕಾನೂನನ್ನು ಸ್ಟಡಿ ಮಾಡ್ತಾ ಇರುವಂಥವರು, ಯಾಕಂದರೆ ಎಷ್ಟೋ ಸಲ ಅಡ್ವೊಕೇಟ್ ಆಗಬೇಕು ಅಂತೇಳಿ ಸರ್ವಿಸ್ ಮಾಡ್ತಾ ಇರ್ತಾರೆ, ಕೇಸ್ಗಳನ್ನು ಗೆಲ್ಲಿಕ್ಕಾಗುವುದಿಲ್ಲ, ನಿಮಗೆ ಸರಿಯಾದಂತಹ ಸಾಮರ್ಥ್ಯಗಳು ಸಿಗುವುದಿಲ್ಲ. ಆದರೆ ಈ ವರ್ಷದಲ್ಲಿ ಸಾಮರ್ಥ್ಯಗಳು ಕೂಡ ಸಿಗುತ್ತೆ. ಎಲ್ಲಿ ಅದರ ನಿಜವಾದಂಥ ಸ್ವರೂಪ ಇದೆ ಅಂಥೇಳಿ ಮಾಡ್ತೀರಿ. ಅನಂತರ ಗೌರ್ಮೆಂಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವರಿಗೆ ಮೇಲು ವ್ಯಕ್ತಿಗಳ ಕಿರುಕುಳ ಸಮಸ್ಯೆಗಳಿದ್ದರೆ ಅದೆಲ್ಲ ಸ್ವಲ್ಪ ಪರಿಹಾರ ಆಗುವಂಥ ಅವಕಾಶಗಳು ಕೂಡ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಗೆ ಹೆಚ್ಚಿನದಾದಂತಹ ಒಳ್ಳೆಯ ಕೆಲಸದಲ್ಲಿ ನೀವು ಕೂತ್ಕೊಳ್ತೀರಿ ಅಂತ ಹೇಳಬಹುದು. ಮತ್ತು ಶತ್ರುತ್ವವಾದಂಥ ಭಾವನೆಗಳು, ಯಾಕಂದರೆ ನೀವು ಯಾರಿಗೂ ಕೂಡ ಕೆಟ್ಟದನ್ನು ಬಯಸದೇ ಇದ್ದರೂ ಕೂಡ ನಿಮಗೆ ಅನೇಕ ಸಮಸ್ಯೆಗಳು ಪುನಃ ಪುನಃ ಬಂದು ಬೀಳ್ತಾ ಇದೆ ಅಂತಂದರೆ ಆ ಸಮಸ್ಯೆಗಳೆಲ್ಲ ಸ್ವಲ್ಪ ದೂರ ಆಗ್ತದೆ ಆ ದೈವಾನುಗ್ರಹದಿಂದ. ಇದು 7ನೇದಾದಂಥದ್ದು. 8ನೇದಾದಂಥದ್ದು, ನಿಮಗೆ ನಾನು ಈ ಕೆಲಸಗಳನ್ನು ಮಾಡ್ತೇನೆ ಹೇಳುವಂಥ ಮನಸ್ಥಿತಿ ಬರ್ತದೆ. ಇದು ಒಳ್ಳೆಯದಲ್ವಾ? ಎಷ್ಟೋ ಸಲ ನಾವು ನೋಡ್ತೇವೆ, ನಮಗೇ ಅದ್ರ ಬಗ್ಗೆ ನಿಶ್ಚಯವಾದಂಥ ವಿಶ್ವಾಸ ಇರೋದಿಲ್ಲ. ನಾವು ಇಲ್ಲಿಂದ ಒಂದು 500 ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡು ಹೋಗಬೇಕು ಅಂತಂದರೆ ನಾವು ಹೋಗಿ ತಲುಪ್ತೇನೋ ಇಲ್ಲೋ, ಏನಾಗ್ಬಿಡುತ್ತನೋ ಅಂತಿರುತ್ತೆ. ಅದು ಖಂಡಿತವಾಗೂ ಯಾವುದೇ ವಿಷಯದಲ್ಲಿ ಯಾರಿಗೂ ಕೂಡ ಇರಬಾರ್ದು. ನಮ್ಮ ಆತ್ಮಸ್ಥೈರ್ಯ ಬಹಳ ಮುಖ್ಯವಾಗಿರಬೇಕು. ಆತ್ಮಸ್ಥೈರ್ಯ ಇಲ್ಲ ಅಂತಾದರೆ ಯಾವ ಕೆಲಸಗಳು ಕೂಡ ಆಗುವುದಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ಆತ್ಮಸ್ಥೈರ್ಯ ಇರಬೇಕು. ಆತ್ಮಸ್ಥೈರ್ಯಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಅನಂತರದಲ್ಲಿ 9ನೇದಾಗಿ ಭಾಗ್ಯಗಳನಕ ವೃದ್ಧಿಯಾಗುತ್ತದೆ. ಕಳ್ಕೊಂಡಂತಹ ವಸ್ತುಗಳು ಸಿಗುತ್ತದೆ, ಕಳ್ಕೊಂಡಂಥ ಹಣವು ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ. 10ನೇದಾಗಿ, ನಿಮ್ಮನ್ನು ಭಗವಂತ ಬಹಳ ಉತ್ತಮವಾದಂಥ ಸ್ಥಾನಮಾನಕ್ಕೆ ಸೇರಿಸ್ತಾನೆ, ಕೂರಿಸ್ತಾನೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಸಣ್ಣ ಪುಟ್ಟ ಸ್ಥಾನಮಾನಗಳೇ ನನ್ನದು ಅಂತೇಳಿ ತಿಳ್ಕೊಳ್ಬಾರ್ದು. ನಿಮಗಿನ್ನೂ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದೆ, ಯೋಗ್ಯತೆ ಭಾಗ್ಯ ಎರಡೂ ಕೂಡ ಇದೆ ನಿಮಗೆ. ಹಾಗಾಗಿ ಆ ಭಗವಂತ ಇನ್ನೂ ಒಳ್ಳೆಯದು ಕೊಡಬಹುದು. ಎಷ್ಟೋ ಸಲ ನಾವು ಇಂಟರ್ವ್ಯೂಗೆ ಹೋದಾಗ ಅದು ಫೇಲ್ ಆಗಿರ್ತೇವೆ, ಆದರೆ ಅದರಿಂದ ಇನ್ನೂ ಒಳ್ಳೆಯ ರೀತಿಯಾದಂಥದ್ದು ಆಗಬಹುದಲ್ಲ ಅವಕಾಶಗಳು. ಹಾಗಾಗಿ ಇಷ್ಟೇ ಹೇಳುವಂತಹ ತೀರ್ಮಾನಗಳನ್ನು ಮಾಡಬೇಡಿ. ಪ್ರಪಂಚ, ಜಗತ್ತು ಎಲ್ಲ ಬಹಳ ವಿಶಾಲವಾಗಿದೆ. ಹಾಗಾಗಿ ಅದರ ಬಗ್ಗೆ ಗಮನಿಸ್ತಾ, ಆ ಪಂಚಭೂತಗಳ ಬಗ್ಗೆ ಚಿಂತನೆ ಮಾಡ್ತಾ ಮುಂದೆ ಸಾಗುವಂಥ ಪ್ರಯತ್ನಗಳನ್ನು ಆಗಬೇಕು. ಯಾಕಂದರೆ ಒಂದು ಸಲ ಎಷ್ಟೋ ಜನ ಹೇಳ್ತಾರೆ, ಕನ್ಯಾ ರಾಶಿಯವರು ಒಂದು ಸಲ ಇಂಟ್ರ್ಯೂಗೆ ಹೋಗ್ತಾರೆ, ಇಂಟ್ರ್ಯೂವಲ್ಲಿ ಹೇಳ್ತಾರೆ, ಆದರೆ ಅದು ಆಗೋದಿಲ್ಲ. ಆವಾಗ ತುಂಬ ಡಿಸ್ಟರ್ಬ್ ಆಗಿಬಿಡ್ತಾರೆ. ಯಾಕಂದರೆ ಮನಸ್ಸಿನ ಬಹಳ ದುಃಖ, ಚಿಂತೆ ಆಗುತ್ತೆ. ಇಷ್ಟೆಲ್ಲ ನಾವು ಓದಿ, ಇಷ್ಟೆಲ್ಲ ಸರ್ಟಿಫಿಕೇಟ್ ಇದ್ದು ನಾವು ಮುಂದೆ ಹೋದರೂ ಆಗಲಿಲ್ಲಲ್ಲ ಅಂತ ಅಂದ್ಕೊಳ್ತಾರೆ. ಅದು ಖಂಡಿತ ಅಂದ್ಕೊಳ್ಬೇಡಿ. ಮುಂದೆ ಹೆಚ್ಚಿನದಾದಂಥ ಅವಕಾಶಗಳಿಗೆ ಕಾಯ್ತಾ ಇರಬಹುದು ಮನುಷ್ಯ ಅಲ್ವಾ. ಒಂದು ಸಲ ಬಿಸ್ನೆಸ್ಸಲ್ಲಿ ಲಾಸ್ ಆದರೆ ಪುನಃ ಲಾಭಾಂಶಗಳು ಕೂಡ ಸಿಗುವಂಥ ಚಾನ್ಸಸ್ಸೇ ಇದೆ. ಲಾಭ ಆಗುವುದಿಲ್ಲ ಹೇಳುವಂತಹ ತೀರ್ಮಾನಗಳನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಲಾಭ ಖಂಡಿತವಾಗೂ ಆಗುತ್ತೆ, ಲಾಭದಲ್ಲಿ ವೃದ್ಧಿ ಆಗ್ತದೆ ಅಂತೇಳಿ ಯೋಚನೆ ಮಾಡಬೇಕಲ್ವಾ. ಹಾಗಾಗಿ ಇದಿಷ್ಟು ನಿಮಗೆ ಭಗವಂತ ಅನುಗ್ರಹ ಮಾಡಬಹುದು ಅಂತೇಳಿ ಹೇಳ್ತಾ, ಇನ್ನು ನಕ್ಷತ್ರ ಪರಿಹಾರಗಳೇನಿದೆ. ಒಂದು ಉತ್ತರ ನಕ್ಷತ್ರ 2, 3, 4ನೇ ಪಾದ. ಉತ್ತರ ನಕ್ಷತ್ರದವರು ಎಷ್ಟು ಸಾಧ್ಯವಾಗತ್ತೆ ನೋಡಿ, ನೀವು ಅಷ್ಟು ಭಗವದ್ಗೀತೆಯ ಓಂ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಹೇಳುವಂಥ ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡ್ತಾ ಹೋಗಿ. ಇದರಿಂದ ಬಹಳ ಮಂಗಳಕರವಾದಂಥ ವಾತಾವರಣಗಳು ಬರುತ್ತೆ. ಯಾಕಂದರೆ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ನಮಗೆ ಶುಭ ಆಗುವುದಿಲ್ಲ, ಇನ್ನೂ ಸಮಸ್ಯೆಗಳಾಗುತ್ತೆ. ಆದರೆ ಆ ದೈವಾನುಗ್ರಹದಿಂದ ಮಂಗಳಕರವಾದಂಥ ವಾತಾವರಣಗಳನ್ನು ಕೂಡ ಭಗವಂತ ನೀಡ್ತಾನೆ, ನಡೆಸ್ತಾನೆ ಅಂತೇಳಿ ಹೇಳಬಹುದು. ಈ ಭಗವದ್ಗೀತೆ ಶ್ಲೋಕವನ್ನು ಪಠನೆ ಮಾಡಿ, ಸಾಧ್ಯವಾದರೆ ಪುನಃ ಪುನಃ ಒಂದು ಸಲ ಅಂತಲ್ಲ, ಪುನಃ ಪುನಃ ಭಗವದ್ಗೀತೆಯ ಒಂದೊಂದು ಅಧ್ಯಾಯಗಳನ್ನು ಓದಿಕೊಂಡು ಅಳವಡಿಸ್ಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿ. ಇನ್ನು ಹಸ್ತಾನಕ್ಷತ್ರಕ್ಕೆ ನೋಡಿ, ಎಷ್ಟಾಗುತ್ತೋ ಅಷ್ಟು ಶಿವನ ಆರಾಧನೆ ಮಾಡಿ ಅಂತೇಳಿ ಹೇಳ್ತೇವೆ. ಮತ್ತು ಮೃತ್ಯುಂಜಯನ ಆರಾಧನೆ ಮಾಡಿ ಅಂತೇಳಿ ಹೇಳ್ತೇವೆ. ಯಾಕಂದರೆ ಮೃತ್ಯುಂಜಯನನ್ನು ಆರಾಧನೆ ಮಾಡಿ ಎಲ್ಲ ಕಂಟಕ ಮತ್ತು ಎಲ್ಲ ಸಂಕಟ ಇದರಿಂದ ನೀವು ಹೊರಗಡೆ ಬರ್ತೀರಿ. ನೋಡಿ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಹೇಳುವಂತಹ ಈ ಮೃತ್ಯುಂಜಯ ಮಂತ್ರಗಳನ್ನು ನೀವು ಪಠನೆ ಮಾಡ್ತಾ ಬನ್ನಿ.
ಎಲ್ಲ ತೊಂದರೆಗಳು ಬಾಧೆಗಳು ಎಲ್ಲ ಪರಿಹಾರ ಆಗ್ತದೆ. ಇನ್ನು ಚಿತ್ತಾ ನಕ್ಷತ್ರ ಒಂದು 2ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಕಷ್ಟಹರ ಚತುರ್ಥಿ ದಿವಸ ಗಣೇಶನನ್ನು ಪ್ರಾರ್ಥನೆ ಮಾಡಿ ಸಂಧ್ಯಾ ಕಾಲದಲ್ಲಿ ಅಂದರೆ ಸಾಯಂಕಾಲ 8 ಗಂಟೆ 9 ಗಂಟೆ 10 ಗಂಟೆಗೆ ಚಂದ್ರೋದಯ ಆಗ್ತದೆ ಅಂತ ಚಂದ್ರನನ್ನು ಕೂಡ ಪ್ರಾರ್ಥನೆ ಮಾಡಿ ನಿಮ್ಮ ಒಂದು ವ್ರತಗಳನ್ನು ಮುಗಿಸಿ. ಯಾಕಂದರೆ ಎಷ್ಟೋ ಸಲ ಚಂದ್ರ ದರ್ಶನ ಮಾಡದೇ ಇದ್ದರೆ ಅನುಕೂಲ ಇಲ್ಲ ಅಂಥೇಳಿ ಹೇಳ್ತಾರೆ. ಹಾಗಂತೇಳಿ ಆ ಚತುರ್ಥಿಯ ಚಂದ್ರನ ದರ್ಶನ ಮಾಡಬೇಡಿ, ಮಹಾಚತುರ್ಥಿಯ ಚಂದ್ರನ ದರ್ಶನ ಮಾಡಬೇಡಿ. ಆದರೆ ಪ್ರತಿ ತಿಂಗಳಿಗೆ ಸಂಕಷ್ಟರ ಚತುರ್ಥಿ ಬರುತ್ತೆ. ಅಂತಹ ಸಂಕಷ್ಟರ ಚತುರ್ಥಿ ದಿವಸ ಗಣೇಶನನ್ನು ಎಷ್ಟಾಗುತ್ತೋ ಅಷ್ಟು ಭಕ್ತಿಯಿಂದ ಅನನ್ಯವಾಗಿ ಧ್ಯಾನ ಮಾಡಿ. ಆ ಧ್ಯಾನ ಮತ್ತು ಭಕ್ತಿ ಶ್ರದ್ಧೆಗಳು ಆ ಭಗವಂತನು ನಮ್ಮ ಕಡೆಗೆ ಅನುಗ್ರಹ ಮಾಡುವಾಗ ಮಾಡುತ್ತದೆ. ಎಷ್ಟೋ ಸಲ ನಾವು ಇವತ್ತು ಭಗವಂತ ಏನು ಕೊಟ್ಟಿದ್ದಾನೋ ತೃಪ್ತಿ ಪಡ್ತಾ ಹೋಗಬೇಕು. ಯಾಕಂದರೆ ಮೇಲಕ್ಕೆ ನೋಡ್ತಾ ಹೋದರೆ ಬಹಳ ದೊಡ್ಡದಾದಂತಹ ಬೆಟ್ಟ ಗುಡ್ಡ ಬೇರೆ ಬೇರೆ ಇದೆ. ನಮಗಿಷ್ಟು ಭಗವಂತ ಕೊಟ್ಟಿದ್ದಾನಲ್ಲ ಅಂಥೇಳಿ ಆ ತೃಪ್ತಿಯನ್ನು ಪಡ್ತಾ, ಯಾಕಂದರೆ ನಾವು ಬಹಳಷ್ಟು ಯೂಟ್ಯೂಬ್ ಚಾನಲಲ್ಲಿ ಲಕ್ಷ ಕೋಟಿಗಟ್ಟಲೆ ಸಬ್ಸ್ಕ್ರೈಬರ್ ಇದ್ದಾರೆ. ಅದು ನಿಮ್ಮಂಥವರ ಆತ್ಮೀಯರ ಸಹಕಾರದಿಂದ ನೋಡಿ 1,25,000 ಸಬ್ಸ್ಕ್ರೈಬರು ಕೂಡ ಆಗಿದ್ದಾರೆ. ಹಾಗಾಗಿ ನಾವೆಲ್ಲ ಇದ್ದದಲ್ಲೇ ಖುಷಿ ಪಡ್ತೇವೆ. ಇದನ್ನೇ ಬೆಳೆಸುವಂತಹ ಪ್ರಯತ್ನ ನೀವೆಲ್ಲ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.